ಮಂತ್ರಿಮಂಡಲದ ಸದಸ್ಯರು ಬರ್ತೇವೆ, ಭಾಗವಹಿಸ್ತೇವೆ, ಕನ್ನಡಿಗರ ಬೆನ್ನು ತಟ್ತೇವೆ. ನಿಮ್ಮ ಉತ್ತೇಜನಕಾರಿ ಈ ರೀತಿ ಒಂದು ಸಮಾರಂಭಕ್ಕೆ ಎಲ್ಲ ರೀತಿಯ ನೆರವು ನಮ್ಮ ಕರ್ನಾಟಕ ಸರ್ಕಾರ ಕೊಡೋದಕ್ಕೆ ಸಿದ್ಧ ಇದೆ. ನಿಮಗೆ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೇನೆ. 6ನೇ ಕನ್ನಡ ವಿಶ್ವ ಸಮ್ಮೇಳನ ಮಾಡ್ತಿದ್ದೀರಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಾವು ಖಂಡಿತ ಬರ್ತೀವಿ. ಸೊ 2010ನೇ ಇಸ್ವಿಲಿ ನಿಮ್ಮ ಕನ್ನಡ ಕೂಟದ ಹಬ್ಬ ಎಲ್ಲಿ ನಡೀತಾ ನಾವು ಅಲ್ಲೇ ಇರ್ತೀವಿ. ಹಾಗೂ ಅಲ್ಲಿರುವ ಪ್ರತಿಯೊಬ್ಬ ಕನ್ನಡದವ್ರಿಗೂ ನನ್ನ ನಮಸ್ಕಾರಗಳು. ಪ್ರತಿಯೊಬ್ಬರು ತುಂಬ ಇಂಪಾರ್ಟೆಂಟಾಗಿ ಈ ಪ್ರೋಗ್ರಾಮಿಗೆ ಬರಬೇಕು. ಅದು ನಮಗಿಂತ ಹೆಚ್ಚಾಗಿ ಎಲ್ಲೋ ಒಂದು ಕಡೆ ನನಗನ್ಸುತ್ತೆ ನಿಮಗೆ ಕನ್ನಡದ ಮೇಲೆ ಮತ್ತು ಭಾರತೀಯ ಸಂಸ್ಕೃತದ ಮೇಲೆ ನಮಗಿಂತ ಜಾಸ್ತಿ ನಿಮ್ಮಲ್ಲಿ ಆ ಪ್ರೀತಿ ವಿಶ್ವಾಸ ಇದೆ ಅಂತ ನಾನು ನೋಡಿದ್ದೀನಿ. ಯಾಕಂದರೆ ನಿಮ್ಮಲ್ಲಿ ಪ್ರತಿಯೊಬ್ಬರು ಇಲ್ಲಿ ಬಂದಾಗ ಕನ್ನಡದ ಮೇಲೆ ಇಟ್ಟಿರುವಂಥ ಪ್ರೀತಿ ಆಗಿರ್ಬೋದು, ಮತ್ತೊಂದಿರ್ಬೋದು, ಅದನ್ನು ನೋಡಿ ನಾವು ತುಂಬ ಮೆಚ್ಕೊಂಡಿದ್ದೀವಿ. ಇಲ್ಲ, ನಾವು ಅದಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೀವಿ. 2010 ಅಕ್ಕ ಸಮ್ಮೇಳನದಲ್ಲಿ ನಾನಿರ್ತೀನಿ. ನಮಸ್ಕಾರ. ಭಾಳ ಸಂತೋಷದ ಸಮಯ ಇವತ್ತು ನನಗೆ. ವಿಶ್ವ ಕನ್ನಡಿಗರೆಲ್ಲ ಇವತ್ತು ಒಂದಾಗಿ ಒಂದು ದೊಡ್ಡ ಸಮಾವೇಶನ ನ್ಯೂ ಜೆರ್ಸಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಈ ಸಮ್ಮೇಳನ ಯಶಸ್ಸು ಕಾಣಲಿ. ಎಲ್ಲ ಹಲವಾರು ಹೆಸರಾಂತ ಕನ್ನಡಿಗರನ್ನ ನೀವೆಲ್ಲ ಆಹ್ವಾನಿಸಿದ್ದೀರ. ಅವ್ರಿಗೂ ನಿಮಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಅದಕ್ಕೆ ಬರ್ತಾ ಇದ್ದೀನಿ. ನಮಸ್ಕಾರ. ಅಕ್ಕ ಸಮ್ಮೇಳನ ಇದು ಸಮ್ಮೇಳನ ಅಲ್ಲ, ಇದು ಹಬ್ಬ. ನಾವೆಲ್ಲರೂ ಒಂದುಗೂಡುವಂಥ ಹಬ್ಬ. ಇಲ್ಲಿನವರು ಅಲ್ಲಿನವರು ಅಂತ ಏನಿಲ್ಲ. ಎಲ್ಲರೂ ನಮ್ಮ ಮನೆಯವರು, ನಮ್ಮ ನೆಂಟರು, ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳು ಸೇರಿ ಮಾಡುವಂಥದ್ದು ಹಬ್ಬ. ಈ ಹಬ್ಬದಲ್ಲಿ ಎಲ್ಲವೂ ಇರ್ತದೆ, ಯಾವುದು ಇರೋದಿಲ್ಲ ಹೇಳಿ. ನಿಜವಾಗ್ಲೂ ಒಂದೊಂದು ಸತಿ ಬರೀ ಸ್ನೇಹ ಆಗೋದಿಲ್ಲ, ಸಂಬಂಧಗಳಾಗುವಂಥ ಹಬ್ಬ ಇದು. ಈ ಹಬ್ಬ ಯಾವಾಗ ನಿರಂತರವಾಗಿ ನಡೀತಾ ಇರಬೇಕು, ದಿನನಿತ್ಯ ನಡೆಯುವಂಥದ್ದು ನಿತ್ಯೋತ್ಸವ ಹಬ್ಬ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಯಶಸ್ವಿಯಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ತಾರ ಮತ್ತೆ ಬರ್ತಿದ್ದೀನಿ ನಮ್ಮ ಮನೆಗೆ. ಎಲ್ರಿಗೂ ನಮಸ್ಕಾರ. ನ್ಯೂ ಜೆರ್ಸಿಲಿ ನಡೆಯೋ 6ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಆಲ್ ದ ಬೆಸ್ಟ್. ನನಗೂ ಬರಬೇಕು ಅಂತ ಬಹಳ ಆಸೆ ಇದೆ. ನಿಮ್ಮನ್ನೆಲ್ಲ ನೋಡಬೇಕು, ನಿಮ್ಮನ್ನೆಲ್ಲ ಮಾತಾಡಿಸ್ಬೇಕು ಅಂತ ಖಂಡಿತವಾಗ್ಲೂ ಬರ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಆಲ್ ದ ಬೆಸ್ಟ್.